ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗಂ ಗಣಪತಯೇ ನಮಃ. ನಮಸ್ಕಾರ ಸ್ನೇಹಿತರೆ. ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಂಕಷ್ಟ ಚತುರ್ಥಿ, ಈ ಆಷಾಢ ಮಾಸದಲ್ಲಿ ಜುಲೈ ತಿಂಗಳಲ್ಲಿ ಬಂದಿರುವ ಸಂಕಷ್ಟ ಚತುರ್ಥಿ ದಿನಾಂಕ, ಸಮಯ ಮತ್ತು ಮಹತ್ವ ನೋಡೋಣ ಬನ್ನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಸಂಕಷ್ಟ ಚತುರ್ಥಿಯನ್ನು ಮಂಗಳಕರ ದಿನವೆಂದು ಪರಿಗಣಿಸಲಾಗುತ್ತದೆ. ಯಾಕಂದ್ರೆ ಇದು ಗಣೇಶನಿಗೆ ಸಮರ್ಪಿತವಾಗಿದೆ ಮತ್ತು ತಿಂಗಳಲ್ಲಿ 2 ಚತುರ್ಥಿ ಬೀಳುತ್ತದೆ. ಆದರೆ ಇಲ್ಲಿ ಸಂಕಷ್ಟ ಚತುರ್ಥಿ ಯಾವಾಗ ಬಂದಿದೆ? ಈ ಜುಲೈ ತಿಂಗಳಲ್ಲಿ. ಅಂದ್ರೆ ಭಗವಾನ್ ಗಣೇಶನು ಭಕ್ತರ ಜೀವನದಿಂದ ಎಲ್ಲ ರೀತಿಯ ಅಡೆತಡೆಗಳು ಮತ್ತು ನಿವಾರಿಸುವನು ಎಂದು ಜನಪ್ರಿಯವಾಗಿ ಕರೆಯುತ್ತಾರೆ. ಜನರು ಗಣಪತಿಯ ಆಶೀರ್ವಾದವನ್ನು ಪಡೆಯಲು ಈ ಮಂಗಳಕರ ದಿನದಂದು ಅವರನ್ನು ಪೂಜಿಸುತ್ತಾರೆ. ಸಂಕಷ್ಟ ಚತುರ್ಥಿಯ ಪ್ರತಿ ತಿಂಗಳು ಕೃಷ್ಣ ಪಕ್ಷದಲ್ಲಿ 4ನೇ ದಿನ ಅಥವಾ ಚತುರ್ಥಿಯಂದು ಸಂಭವಿಸುತ್ತದೆ. ಈ ಚತುರ್ಥಿಯನ್ನು ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ಆಚರಿಸಲಾಗುತ್ತದೆ. ಜನರು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಮತ್ತು ಅವರ ಕುಟುಂಬದ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ. ಇಲ್ಲಿ ನಾವು ಈ ಜುಲೈನಲ್ಲಿ 2ನೇ ಸಂಕಷ್ಟ ಚತುರ್ಥಿ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಆದ್ದರಿಂದ ನೀವು ಕೂಡ ಸಂಕಷ್ಟ ಉಪವಾಸವನ್ನೇ ಆಚರಿಸಲು ಬಯಸಿದರೆ ಈ ದಿನಾಂಕಗಳನ್ನು ನೆನಪಿನಲ್ಲಿ ಇಟ್ಕೋಬಹುದು. ಈ ಜುಲೈ ಮಾಸದಲ್ಲಿ ಬಂದಿರುವ ಸಂಕಷ್ಟ ಚತುರ್ಥಿ ಹೆಸರು ಗಜಾನನ ಸಂಕಷ್ಟ ಚತುರ್ಥಿ. ಸಂಕಷ್ಟ ಚತುರ್ಥಿ ತಿಥಿ ಆರಂಭ ಜುಲೈ 24, 7:30. ಚತುರ್ಥಿ ತಿಥಿ ಕೊನೆಗೊಳ್ಳುತ್ತದೆ ಅಂದ್ರೆ ಜುಲೈ 25, 2024ರಲ್ಲಿ 4:39ಗೆ ಇದು ಕೊನೆಗೊಳ್ಳುತ್ತದೆ. ಈ ರೀತಿ ನಾವು ಚತುರ್ಥಿ ದಿವಸ ಏನು ಮಾಡಬೇಕು ಅಂದ್ರೆ, ಸಂಕಷ್ಟ ಚತುರ್ಥಿ ಪೂಜಾ ವಿಧಿಗಳು: ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆ ಮತ್ತು ವಿಶೇಷವಾಗಿ ಪೂಜೆ ಕೊಠಡಿಯನ್ನು ಸ್ವಚ್ಛಗೊಳಿಸಿ, ಗಣೇಶನ ವಿಗ್ರಹವನ್ನು ಇರಿಸಿ ಮತ್ತು ದೇಸಿ ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿಸಿ, ಹಳದಿ ಬಣ್ಣದ ಹೂವುಗಳು, ದುರ್ವ, ಹುಲ್ಲು ಮತ್ತು ಬೂಂದಿ ಲಡ್ಡು ನೀಡಿ ಸಂಕಷ್ಟಿ ಕಥಾ ಪಠಿಸಿ ಮತ್ತು ಆರತಿ ಪಠಿಸಿ ಸಂಜೆ ಕೂಡ ಗಣೇಶನಿಗೆ ಪೂಜೆಯನ್ನು ಮಾಡಬೇಕು. ಉಪವಾಸ ವೀಕ್ಷಕರು ಸಂಜೆ ಪೂಜಾ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಿದ ನಂತರ ತಮ್ಮ ಉಪವಾಸವನ್ನು ಮುರಿಯಬೇಕು. ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಮೊಟ್ಟೆ ಮತ್ತು ಮಾಂಸದಂತಹ ಯಾವುದೇ ತಾಮಸಿಕ ಆಹಾರವನ್ನು ಸೇವಿಸಬೇಡಿ. ಇನ್ನು ಮಂತ್ರ ಯಾವುದು ಓದಬೇಕು ಅಂತೀರಾ? ಅಂದ್ರೆ ಮಂತ್ರಗಳು: ಓಂ ಗಂ ಗಣಪತಯೇ ನಮಃ 2, ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವ ಕಾರ್ಯೇಷು ಸರ್ವದಾ. ನಾನು 2 ಮಂತ್ರಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ನೀವು ನೋಡಿಕೊಂಡು ಓದ್ಕೋಬಹುದು. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ಇರುವ ಎಲ್ಲ ಅಂಶಗಳು ಕೂಡ ನಿಮ್ಮ ಸ್ವಂತ ಆಲೋಚನೆ ವಿವೇಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.